ನಮ್ಮಲ್ಲಿ ಅಂಕಿ ಸಂಖ್ಯೆ ಇದ್ಬಿಟ್ಟು 9.5 ಲಕ್ಷ. ಇವತ್ತು ಅವ್ರು ಡಿಮಾಂಡ್ ಮಾಡ್ಲಾಕತ್ತೀವಿ 33 ಲಕ್ಷ. ಅಂದ್ರೆ ಎಲ್ಲಾನು ನಮ್ದೇ, ಈ ಊರು ನಮ್ದೇ, ಈ ಮಠನು ನಮ್ದೇ, ಈ ಗುಡಿನೂ ನಮ್ದೇ. ನಾನು ಹೇಳಿದೆ ಅಲ್ಲಿ ಕೆರದಾಳ ಒಂದಿಟ್ಟು ಮಂದಿ ಜಿಗಿರಾಗರು. ನಾ ಹೇಳ್ದೆ, ನಾ ಅಲ್ಲಿ ದೊಡ್ಡ ದೊಡ್ಡ ಪೂಜ್ಯರು ಕೂತಿದ್ರು. ಅವ್ರ ಮುಂದೆ ಅವ್ರಿಗೆ ಅಪಮಾನ ಆಗ್ಬೋದು ನಾ ತಳೆಗಿರೋದು. 3,000 ಮಠ ಸ್ವಾಮಿ ಅನೇಕ ದೊಡ್ಡ ದೊಡ್ಡ ಪೂಜ್ಯರು ಬಂದಾಗ ನಾವಂತ ಚಿಲ್ಲರಿ ಜಗಳ ಮಾಡಿ ನಾ ಅಲ್ಲೇ ನಿಂತು ಬಿಟ್ಟಿದ್ದೆ ಅಂದ್ರೆ ನಾವು ಅವ್ರು ಹಾಕಿ ತಿರುವಾಗಿ ನಿಲ್ತಿದ್ರು. ಗುರುಗಳಿಗೆಲ್ಲ ವೇದಿಕೆ ಗುರುಗಳು ಅದಾರ ನಾ ತಳೆದ ಗೌರವಯುತವಾಗಿ ಇಳಿದೋಗಿನಿ ಹೊರತು ಓಡೋಗೆಲ್ಲ ಅಂಜು ಮಗನ ಯಡಿಯೂರಪ್ಪರಿಗೆ ಅಂಜಲ್ಲಪ್ಪ, ಸಿದ್ದರಾಮಯ್ಯಗೆ ಅಂಜಲ್ಲ. ನಮ್ಮ ಪ್ರಧಾನಮಂತ್ರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಮಾತಾಡಿನಿ. ಇಲ್ಲೆಲ್ಲ ಪ್ರವಾಹ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಹಣ ಕೊಟ್ಟಿಲ್ಲ ಅಂತ ಅವ್ರಿಗೆ ಕೇಳಿನಿ. ನೀವೇನ್ರಿ ಪ್ರಧಾನಮಂತ್ರಿಗಳ ನಾವು ಈ ಟೆಂಪಿ ಮಾಡಿಸ್ಕೊಳ್ತೀವಿ, ನಮ್ಗೆ ಪಗಾರ ಅಂತ ನಮ್ಮ ಪ್ರಧಾನಮಂತ್ರಿಗಳು ಬೈದಿ. ಅವಾಗ ನಾವೊಂದು ನೋಟಿಸ್ ಕೊಟ್ಟರು, ಹೊರಗೆ ಹಾಕ್ತಿತ್ತು 11 ಪೈಸೆಗೆ ಉತ್ತರ ಬರ್ತದೆ ಪ್ರಧಾನಮಂತ್ರಿ. ಯಾವ ಕಾರಣದಿಂದ ನಾನು ಹೊರಗೆ ಹಾಕ್ತೇನೆ ಮೊದಲು ಹಾಗೆ. ಇವತ್ತು ಹೊರಗೆ ಹಾಕ್ತೀನಿ. ಹೊರಗೆ ಅಪ್ಪ ಮಕ್ಕಳು ದಿನ ಕುತ್ತೇ ಕುದುರ್ತಾರೆ. ನಟ ಮುಂದೆ ವ್ಯಾಂಗರ್ ಮಾಡಿ ಎತ್ ಮಾಡಿ ಹೊರಗೆ ಹಾಕ್ತಾರೆ. ಇದಕ್ಕೆಲ್ಲ ಆದ್ಮ ಮನೆ ಬೊಮ್ಮಾಯಿ ಫೋನ್ ಮಾಡೋದು, ಇಲ್ಲ ನೀವು ಪ್ರಚಾರ ಮತ್ತೆಂಪ ಹೊರಗೆ ಹಾಕೊಂಡಿದ್ರಿ 2 ದಿವಸನಾಗ, ನಂದೇನ್ ಕೆಲಸ ಸಿದ್ಧಾಮ ಅಂತ ಹೇಳಿದ್ರಿ. ನಿಮ್ಮ ಹೊರಗೆ ಹಾಕೋದು ಇದ್ರಾಗ ಉಳ್ದಲ್ಲಿ ನೀವು ನಿಮ್ನ ಇಟ್ಕೊಂಡ್ರೆ ನಮ್ಮ ಭವಿಷ್ಯ ನಮಗೂ ಊಟ ಆಗೈತೆ. ನಾವು ನಮ್ಮ ದೇಶ ಧರ್ಮ ಇನ್ನಾಗಿ ನಮ್ಮ ಕಾರ್ಯಕ್ರಮ ಪ್ರಸ್ತಾವ ಹೇಳದಲ್ಲ. ನಮ್ಮ ಹಿಂದೂಗಳಕ್ಕೆ ಓಟ್ ಹಾಕಪ್ಪ ಸಾಕು, ಇನ್ನೊಂದು ಅವ್ರಿಗೆ ಅಲ್ಲಿ ಅಪ್ಪ ಅನ್ನೋದು ಭಯ ಅನ್ನೋದು ರೊಕ್ಕ ಕೊಡೋದು ಅವ್ರು ಓಟು ಹಾಕೋದು ನಮಗ. ನಮ್ಮವ್ರಿಲ್ಲ ದಲಿತರಲ್ಲಿ ಅವ್ರನ್ನೇ ಕೈಕಾಲು ಹೇಳಿದ್ರ ಓಟರ್ ಹಾಕ್ತಾರೆ, ಕಳ್ಳರು ಕರೆಕ್ಟ್. ಅದಕ್ಕೆ ನಾ ಹಂಗೆ ಆಚರಿಸ್ತೇನೆ. ಬಿಜಾಪುರದವ್ರು 120 ಅದಾರ, 160. ನಾವೆಲ್ಲ ಒಂದೇ, ದಲಿತರು ಮರಾಠರು ಎಲ್ಲ ಸಮುದಾಯ ಒಂದೇ. ಅಲ್ಲೇನು ಯಾವ ಲಿಂಗಾಯತ ಬಣಿಗೆ ಪಂಚಮಸಾಲಿ ಯಾವ ಬರುವುದೇ ಇಲ್ಲ. ಕಾರಣ ಏನ್ ಹೇಳಕತ್ತೀನಂದ್ರೆ ಇದು